ಕಾಶ್ಮೀರಿ ಭಯೋತ್ಪಾದನೆ ಅದರ ಅರ್ಥ ಭಾರತದಿಂದ ಕಾಶ್ಮೀರ ಪ್ರತ್ಯೇಕ ಆಗಬೇಕು ಅಂತ ಇವರು ಬಡದಾಡ್ತಾ ಇದ್ದಾರೆ. ಹೌದು. ಸೈನ್ಯದ ಮೇಲೆ ದಾಳಿ ಮಾಡಿದ್ದಾರೆ, ನಾಗರಿಕರ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿ ಮಾಡಿದವರ ಪಟ್ಟಿಯನ್ನು ತೆಗೆದು ನೋಡಿದರೆ ಮುಸ್ಲಿಮರನ್ನ ಹೊರತುಪಡಿಸಿ ಇನ್ನೊಬ್ರು ಯಾರು ಇದ್ದಾರಾ ಅದರಲ್ಲಿ? ನೋಡಿ, ಕಾಶ್ಮೀರಿ ಇನ್ನೂ ಡೀಟೇಲ್ಗೆ ಹೋಗ್ತೀನಿ. ಹೋಗಿ. ಕಾಶ್ಮೀರದಲ್ಲಿ ಶಿಯಾಗಳಿದ್ದಾರೆ. ಒಬ್ಬ ಶಿಯಾ ಭಯೋತ್ಪಾದಕನನ್ನು ತೋರಿಸಿ. ಯಾಕೆ ಬರೀ ಸುನ್ನಿ ಭಯೋತ್ಪಾದಕರಿದ್ದಾರಲ್ಲಿ? ಇಲ್ಲ, ನೀವು ಹೇಳ್ದಂಗೆ ಸುನ್ನಿಯಲ್ಲಿ ಭಯೋತ್ಪಾದಕರು ಇದ್ದಾರೆ, ನಾವಿಲ್ಲ ಅಂತ ಹೇಳಿಲ್ಲ. ಮತ್ತು ಅಲ್ಲಿಂದ ನೀವು ಇನ್ನೂ ಡೀಪಾಗಿ ಹೋದರೆ ಅಲ್ಲಿ ಬೇರೆ ಬೇರೆ ಪಂಗಡಗಳು ಕೂಡ ಕಾಣಿಸ್ತೇವೆ. ಸೊ ಹಾಗಾಗಿ ನಾವು ಒಂದು ಪಂಗಡವನ್ನು ಕೂಡ ನಾವು ಗುರುತುಪಡಿಸಿ ನಾವು ಇವರೆಲ್ಲ ಹಾಗೆ ಅಂತ ನಾನು ಹೇಳಿದ್ರು ಕೂಡ ತಪ್ಪಾಗತ್ತೆ. ಅಲ್ಲಿರತಕ್ಕಂಥ ಒಂದು ಕ್ರಿಯೆಯನ್ನು ಮಾಡೋಕ್ಕೆ ಮುಂದೆ ಬಂದಿರೋರು ಯಾರೇ ಆಗಲಿ, ಅವನು ಯಾವುದೇ ಒಂದು ಪಂಗಡದವನಾಗಲಿ, ಅವನು ಮುಸ್ಲಿಂ ಇಲ್ಲ ಅಂತ ನಾವೆಲ್ಲರೂ ಘೋಷಿಸಬೇಕು. ಯಾರು? ಮುಸಲ್ಮಾನರು ಘೋಷಿಸಬೇಕು. ಧೈರ್ಯ ಇಲ್ಲ ಅವನಿಗೆ ತಗೊಂಡೇನಾಗಬೇಕು? ಉಮರ್ ಶರೀಫ್ ಒಪ್ಕೋತಾರೋ ಇಲ್ವೋ, ಮೌಲ್ವಿಗಳು ಒಪ್ಕೊಳ್ತಾರೋ ಇಲ್ವೋ, ತಗೊಂಡೇನಾಗಬೇಕು? ನಾಳೆ ದಿನ ಅವ್ರ ಮನೆಯವ್ರಿಗೆ ಯಾರು ಕೂಡ ಸಲಾಂ ಹೇಳದೆ, ಯಾರು ಕೂಡ ಅವ್ರ ಹಿಂದೆ ನಮಾಜ್ ಮಾಡೋಕ್ಕೆ ಮುಂದೆ ಬರದೇ ಇದ್ರೆ ಅವಾಗ ಗೊತ್ತಾಗತ್ತೆ ಏನಾಗತ್ತೆ ಅಂತ. ಉಮರ್ ಶರೀಫ್ ಇದು ಭೂಮಿ ಅನ್ನೋದನ್ನ ಟ್ರಾನ್ಸಿಷನ್ ಪಾಯಿಂಟ್ ಅನ್ಕೊಂಡಿರೋರಿಗೆ ಯಾರು ನಮಾಜ್ ಮಾಡಿದ್ರೆ ಏನು, ಯಾರು ಜನಾಜ ಮಾಡಿದ್ರೆ ಏನಾಗಬೇಕು? ಇದು ಫಸ್ಟ್ ನಾನು ಹೇಳೋದು. ಫಸ್ಟ್ ಸ್ವರ್ಗದಲ್ಲಿ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು, ಭೂಮಿ ಮೇಲೆ ಏನು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅವರಿಗೆ ನೀವು ಹೇಳಿದಂಗೆ ಆ ಮನಸ್ಥಿತಿಯಲ್ಲಿ ಇರುವಂಥವ್ರಿಗೆ ನಿಮ್ಮ ಬಹಿಷ್ಕಾರ ತಗೊಂಡು ಏನಾಗಬೇಕಾಗಿದೆ? ಒಳ್ಳೆ ಪ್ರಶ್ನೆ ಮಾಡಿದ್ರಿ. ಸ್ವರ್ಗದಲ್ಲಿ ಜಾಗ ಬೇಕಾಗಿರೋರಿಗೆ ಇದೇನು ಬೇಕಾಗಿದೆ? ನಾನು ಹೇಳೋದಂದ್ರೆ ಇವರು ನರಕದ ನಾಯಿಗಳು ಅಂತ ಹೇಳ್ಕೊಳ್ತಿದ್ದೀನಿ. ನಾನು ಸುಮ್ಮನೆ ಮಾತಾಡೋದಲ್ಲ, ಪ್ರವಾದಿ ಮಾತಾಗಿದೆ. ಸಹೀಹುಲ್ ಬುಖಾರಿನಲ್ಲಿ ಪ್ರವಾದಿ ಮಾತು ಏನಂದರೆ, ಯಾವ ಒಬ್ಬ ವ್ಯಕ್ತಿ ಅಮಾಯಕರನ್ನು ಮತ್ತು ಮುಸ್ಲಿಮೇತರರನ್ನು ಕೊಂದಾಗ್ತಾನೋ ಅವನು ನರಕದ ನಾಯಿ, ಕಿಲಾಬುನ್ ನಾರ್ ಅಂತ ಆ ಪದ ಹಾಗೇ ಇದೆ. ಮತ್ತೆ ಪ್ರವಾದಿಯ ಮಾತು ಹೇಳ್ತಿದ್ದೀನಿ. ಈ ಮಾತು ಅಂದರೆ ಧರ್ಮದ ಆಧಾರದ ಮೇಲೆ ಮಾಡೋ ಕೆಲಸನ. ಬಸವಣ್ಣ, ನಾನು ಮುಸಲ್ಮಾನಾಗಿದ್ದರೂ ಕೂಡ ನೋಡಿ, ಬಸವಣ್ಣ ಬಗ್ಗೆ ಕೂಡ ನಾನು ಮಾತಾಡಬೇಕಿದೆ. ಪ್ರತಿ ಭಯೋತ್ಪಾದನೆ ಆದಾಗ್ಲೂ ಕೂಡ ಇಸ್ಲಾಂ ಇದನ್ನು ಹೇಳೋದಿಲ್ಲ, ಕುರಾನ್ ಇದನ್ನು ಹೇಳೋದಿಲ್ಲ, ಪೈಗಂಬರರು ಇದನ್ನು ಹೇಳಿಲ್ಲ. ಎಷ್ಟು ಕೇಳಿಸ್ಕೊಳ್ಳೋಣ ನೋಡಿ. ಪೈಗಂಬರರು ಏನ್ ಹೇಳಿದ್ರು, ಕುರಾನ್ ನಲ್ಲಿ ಏನಿದೆಯೋ, ಇಸ್ಲಾಂ ನಲ್ಲಿ ಏನಿದೆಯೋ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ಸರ್? ಒಂದು ಪ್ರವಾಸ, ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದಂಥವನು ಒಂದು ಒಳ್ಳೆಯ ಅನುಭವನ ನಿರೀಕ್ಷೆ ಮಾಡ್ತಾನೆ ಅಷ್ಟೇ. ಕಾಶ್ಮೀರದ ಬೆಟ್ಟ ನೋಡೋಣ, ಹಿಮ ನೋಡೋಣ, ಹಸಿರು ನೋಡೋಣ ಅನ್ಕೊಂಡು ಹೋಗಿರುವಂತವನಿಗೆ ನರಕ ತೋರಿಸ್ಬಿಟ್ರಲ್ಲ. ಇಲ್ಲ, ಖಂಡಿತ ನೋಡಿ, ಈ ಪಿಶಾಚಿಗಳನ್ನ ಬಿಡಬಾರದು. ಆ ಮಾಡಿರೋರು ಯಾರು ಮುಸಲ್ಮಾನರು ಅಂತನೂ ನಾನು ಪಡಿಸಲ್ಲ. ನಾನು ಇವರೆಲ್ಲ ಮುಸಲ್ಮಾನರು ಇಲ್ಲ ಅಂತ ಫಸ್ಟ್ ಹೇಳ್ಕೊಳ್ತೀನಿ.